ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಂಸದ ಡಾ ಕೆ ಸುಧಾಕರ್ ನೇತೃತ್ವದಲ್ಲಿ ಜನಸ್ಪಂದನ ಸಭೆ ನಡೆಯಿತು. ಗುಡಿಬಂಡೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಆಗಮಿಸಿದ್ದ ರೈತರು ಹಾಗೂ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಸಂಸದರ ಗಮನಕ್ಕೆ ತಂದರು. ಕಂದಾಯ, ಜಮೀನು, ಕುಡಿಯುವ ನೀರು, ರಸ್ತೆ ಹಾಗೂ ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಹಲವು ಅಹವಾಲುಗಳು ಸಲ್ಲಿಕೆಯಾದವು. ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಸಂಸದರ ಮುಂದೆ ತೆರೆದಿಟ್ಟರು. ರೈತರ ಜಮೀನು, ಕಂದಾಯ ವ್ಯವಹಾರ, ಕುಡಿಯುವ ನೀರು, ರಸ್ತೆ ಹಾಗೂ ವಿವಿಧ ಸರ್ಕಾರಿ ಸೌಲಭ್ಯಗಳ ಕುರಿತು ಅಹವಾಲುಗಳು ಕೇಳಿಬಂದವು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಥಳದಲ್ಲೇ ಮಾಹಿತಿ ಪಡೆದುಕೊಂಡರು. ಕೆಲವು ಸಮಸ್ಯೆಗಳ ವಿಚಾರದಲ್ಲಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಡಾ ಕೆ ಸುಧಾಕರ್, ಜನರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಬಾರದೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರಿ ಕಚೇರಿಗಳಿಗೆ ಬರುವ ಜನರನ್ನ ವಿನಾಕಾರಣ ಅಲೆದಾಡಿಸುವುದು ಸರಿಯಲ್ಲ. ಪ್ರತಿಯೊಂದು ಅಹವಾಲನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮಾನುಸಾರ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು. ಇದೇ ವೇಳೆ ಪೊಲೀಸ್ ಇಲಾಖೆಯಲ್ಲಿ ಸಾರ್ವಜನಿಕರು ಹಾಗೂ ರೈತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ ಎಂಬ ಆರೋಪವೂ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಈ ವಿಚಾರಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದರು, ಅನಗತ್ಯವಾಗಿ ಪ್ರಕರಣ ದಾಖಲಿಸುವ ಆರೋಪಗಳು ಕೇಳಿಬಂದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಹೇಳಿದರು. ಪೊಲೀಸರು ಕಾನೂನುಬದ್ಧವಾಗಿ, ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು. ಅಧಿಕಾರಿಗಳು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಕೆಲಸ ಮಾಡಬಾರದು. ಸಾರ್ವಜನಿಕರು ಯಾವ ಪಕ್ಷಕ್ಕೆ ಸೇರಿದವರು ಎಂಬುದನ್ನು ನೋಡದೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸೇವೆ ಸಲ್ಲಿಸಬೇಕು. ಸರ್ಕಾರದ ಅಧಿಕಾರಿಗಳು ಜನರ ಸೇವೆಗಾಗಿ ಇದ್ದಾರೆ ಎಂಬುದನ್ನು ಮರೆಯಬಾರದು ಎಂದು ಡಾ ಕೆ ಸುಧಾಕರ್ ಸ್ಪಷ್ಟ ಸಂದೇಶ ನೀಡಿದರು. ನಿಮಗೆ ಅವಕಾಶ ಇದೆ. ಹೈಯೆಸ್ಟ್ ಪುಣ್ಯ ತಗೊಳಕ್ಕಾಗ ನೀವೇನೆ, ಮತ್ತು ಪಾಪನೂ ತಗೊಳಕ್ಕಾಗೋದು ಜಾಸ್ತಿ ನಿಮಗೆ ಅವಕಾಶ ಇದೆ. ಅದು ನಿಮ್ಮ ಮೇಲಿರುತ್ತೆ. ನಾನು ಪುಣ್ಯ ತಗೋಬೇಕಾ ಜಾಸ್ತಿ ಈ ಜನ್ಮದಲ್ಲಿ, ಅಥವಾ ನಾನು ಜಾಸ್ತಿ ಪಾಪನ ನಾನು ಶೇಖರಣೆ ಮಾಡಿ ಹೋಗ್ಬೇಕಾ, ಇದು ನಮ್ಮ ಮೇಲಿರುತ್ತೆ. ಬಡವ್ರ ಕೆಲಸನ ದಯವಿಟ್ಟು ಬಡವ್ರನ್ನ ನೀವು ಕಾಂಗ್ರೆಸ್ ಮಾಡಕ್ ಹೋಗ್ಬೇಡಿ, ಬಿಜೆಪಿ ಮಾಡಕ್ ಹೋಗ್ಬೇಡಿ, JDS ಮಾಡಕ್. ಬಡವ್ರೆ, ರೈತರು ಅವನು ಯಾವ ಧರ್ಮ ಆಗ್ಲಿ, ಯಾವ ಜಾತಿ ಆಗ್ಲಿ, ಅದನ್ನ ನೋಡಕ್ ಹೋಗ್ಬೇಡಿ. ನೀವು ನಂಬ್ತಿರೋ ಇಲ್ಲೋ, ನಾನು MLA ಇರೋವಾಗ ಅವನ ಮುಖ ನೋಡಿಲ್ಲ, ಅವನ ಜಾತಿ ನೋಡಿಲ್ಲ, ಅವನ ಧರ್ಮ ನೋಡಿಲ್ಲ, ಅವನು ಯಾವ ಪಕ್ಷಕ್ಕೆ ಸೇರ್ತಾನೆ ಗೊತ್ತಿಲ್ಲ. ಇನ್ನು ನಿಮ್ಮ ಗುಡಿಬಂಡೆ ಆ ಕಾಲಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೆಲ್ಲ ಕೂಡ ಕೋಟ್ಯಾಂತರ ರೂಪಾಯಿ ಜಮೀನು ಬೆಳೆ, 2,500 ಎಕರೆ ಜಮೀನ ನೀವು ಕೊಟ್ಟಿದ್ದೀನಿ. ಗೊತ್ತಿಲ್ಲ ನನ್ಗೆ ಯಾರು ಕೊಟ್ಟಿದ್ದೀನಿ. ದಾಖಲೆ ಅಷ್ಟೇ ಕೊಟ್ಟಿದ್ರು. ದಾಖಲೆ ನೋಡಿದ್ದೀನಿ, ಸರಿಯಾಗಿದೆಯಾ, ಅವ್ರು ಸರಿಯಾಗಿ ಅನುಭವಿಸ್ತಾರ. 25-30 ವರ್ಷ. ಅದಕ್ಕೆ ಇವತ್ತು ಕೂಡ ನೋಡಿ, ಯಾರಾದರೂ ತುಟಿ ಬಿಚ್ಚುವಂಥದ್ದು ಮಾಡ್ಕೊಂಡಿದ್ದೀನಿ. ನಾನು ಒಬ್ಬರು ಬೆರಳು ತೋರಿಸುವಂಥ ಕೆಲಸ ಮಾಡಿದ್ದೀನಿ ಚಿಕ್ಕಬಳ್ಳಾಪುರ. ಇಷ್ಟು ವರ್ಷ ಆಯ್ತು ನಾನು. ಹಾಗಾಗಿ ದಯವಿಟ್ಟು ನಾನು ಅಧಿಕಾರಿಗಳಲ್ಲಿ ಯಾರು ಹೇಳಿದ್ರು, ನಾನು ಕೇಳಿದ್ರು ತಪ್ಪು ಮಾಡಿ ಅಂತ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಅಂತಿಮವಾಗಿ ಸೈನ್ ನಿಮ್ದೇನೆ, ನಮ್ದಿರುತ್ತಾ? ಇನ್ನು ಬಿಜೆಪಿ ಮುಖಂಡ ಸಿ ಮುನಿರಾಜು ಅವರು ರೈತರ ಕೆಲಸಗಳನ್ನು ಮಾಡಿಕೊಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ತಹಶೀಲ್ದಾರ್ ಸಿಗ್ಬತ್ತುಲ್ಲಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಹಾಗೂ ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ಭೇದ ಭಾವವಿಲ್ಲದೆ ನಿಯಮಾನುಸಾರ ತ್ವರಿತವಾಗಿ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಜನಸ್ಪಂದನ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಸಂಸದರ ಗಮನಕ್ಕೆ ತರಲು ಅವಕಾಶ ದೊರೆತ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಈ ವೇಳೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, NDA ಮುಖಂಡ ಹರಿನಾಥ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಆಶಾ ಜಡಿಯಪ್ಪ, ಪಾವಜೇನಹಳ್ಳಿ ನಾಗರಾಜ್ ರೆಡ್ಡಿ, ಬಾಬು ರೆಡ್ಡಿ, ಸುದರ್ಶನ್ ನಾಯ್ಡು ಇತರರು ಹಾಜರಿದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ.